ಇದು ನಿಂದು ಮನೆ ಸುಗುಣ. ಏನು ಬ್ಯಾರೆಲ್ಲ ಇರೋ ಅಂಥದ್ದೇನಿಲ್ಲ. ಹೋಗಿ ಕಡಿಕೆಲ್ಲ ನಾನು ಮಾಡ್ಕೊಂಡು ತಿಂದು ಪ್ರತಿಯೊಂದು ಒಂದಿಸ್ಕೆಮ್ಲಿ ಗೊತ್ತಾಗುತ್ತೆ. ಬೇರೆ ಮನೆ ಮಾಡ್ಕೊಂಡು ಇರ್ಲೇಳು. ತಡಿಯ ಯಪ್ಪ ಬರಲಿ ಹೇಳ್ತೀನಿ. ಬೆಳಗ್ಗೆನೆ ಏನಿದು ಹಿಂಗೆ ಜಗಳ ತಗೋದ್ಲಿ ಸುಗುಣ ಅಂತ ಹೇಳಿ ನೆನೆಸ್ಕೋಬೇಕು. ಸರಿಯಾಗಿ ಹೇಳ್ತೀನಿ. ಅವ್ನಿಗೆ ಹೇಳ್ತೀನಿ, ನಿನ್ನೆ ಹೇಳ್ತೀನಿ ಕರ್ಕೊಂಡು ನೀನು ಎಲ್ಲಾನ ಇರಪ್ಪ, ನಮ್ಮ ಮನೆಯಾಗ ಮಾತ್ರ ಇರಬೇಡ ನೀನು ಅಂತ ಹೇಳ್ತೀನಿ. ಈ ಅಪ್ಪಗೆ ಹೇಳ್ತೀನಿ, ನೀನು ಇರೋದಾದರೆ ಇರೋ, ಹೋಗಿ ನಿನ್ನ ಮಗನ ಜೊತೆಗೆ. ನಮ್ಮ ಮನೆ ಇದು, ನಾನೀಗ ಬಂದಿರೋ ಮನೆಯಾಗ ನೀವಿರೋದು. ನಿಮ್ಮ ಮನೆ ಮಠ ಬಿಟ್ಟು ಬಂದಿರತ್ತಾಗ ಹೋಗಿ ಇರಲಿ ಹೇಳು ಅಲ್ವಿ. ಊರಾಗ ಮನೆ ಐತೆ, ಹೋಗಿ ಊರಾಗಿದ್ದು ಅಲ್ಲಿ ಮನೆ ಬಿದ್ದೈತೆ, ಒಟ್ಟು ನಾನು ನಚ್ ಮಾಡ್ಕೊಂಡು ಮನೆ ಕಟ್ಟಿಸ್ಕೊಂಡು ಇರಲಿ ಹೇಳು ಹೋಗಿ. ಅವ್ರ ಊರಿಗೆ ಹೋಗ್ರಿ. ಏನು ಇದೆ ಅಲ್ಲ ಅವ್ರದ್ದು ಊರು. ಅವ್ರದ್ದು ಹುಟ್ಟಿ ಬೆಳ್ದಿರೋ ಊರು ಯಾವುದೋ ಬೇರೆ ಊರು. ಇಲ್ಲಿಗೆ ಬಂದು ಸೇರ್ಕೊಂಡಾರಿ. ಏನೇ ಬೆಳಗ್ಗೆ ಯಾಕೆ ಕರ್ಸಾಡ್ತಾ ಇದೆಯಾ? ಯಾಕೆ ಏನಾಯ್ತು ನಿನಗೆ? ಬೆಳಗ್ಗೆ ವಟ 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 ಅಂತ ಹೇಳಿ ಕಪ್ಪೆ ತರಕ್ಕೆ ವಟ ಗುಡ್ತಾ ಇದೆಯಲ್ಲ, ಏನಾಯ್ತು ಹೇಳು? ಏನಿಲ್ಲ, ಇದು ನಂದು ಮನೆ, ಇದು ನಮ್ಮೂರು. ಅದಕ್ಕೇನೆ ಇಲ್ಲಿ ಇರೋಂಗಿಲ್ಲ ಅವನು ಲಿಕ್ಕಿ. ಏನು ತಿಂಗ್ ಕರ್ಕೊಂಡು ಹೋಗ್ಲೇಳ ಅವ್ರ ಊರಿಗೆ. ಅಲ್ಲಿ ಮನೆ ಐತೆ, ಹೋಗಿ ಅಲ್ಲಿ ಇರ್ಲೇಳು. ನಾನೇನು ಮನೆ ಕೇಳಲಿಲ್ಲ, ಒಂದು ಏನು ಕೇಳಲಿಲ್ಲ. ಇದು ನಂದು ಮನೆ, ನನಗೆ ಬಂದಿರೋ ಮನೆ ಇದು. ನಮ್ಮ ಊರಿಗೆ ಹೋಗಲ್ಲ ನಾವು. ಇಲ್ಲೇ ಇರ್ತೀವಿ. ಆಗ್ಲಲ್ಲ ನಿಮ್ಮ ಊರಿಗೆ ಹೋಗ್ರಿ ಅಂದರೆ ನೋಡಿ ಸರಿ ಹೋಗಲ್ಲ. ಯಾಕೆ ಚಿಕ್ಕಮ್ಮಂಗಂತೀಯ? ನಾವು ಸಣ್ಣ ಹುಡುಗರಿಂದನ ಇಲ್ಲೇನೆ ಇರೋದ್ರಿಂದ ನಮ್ಗೆ ಇಲ್ಲೇ ಅಭ್ಯಾಸ ಆಗೈತೆ. ನಮ್ಮ ಊರಿಗೆ ಹೋಗಲ್ಲ ನಾವು. ಇಲ್ಲೇ ಅಭ್ಯಾಸ ಆಗಿರೋದ್ರಿಂದನ ನಮ್ಮ ಊರಿಗೆ ಹೋಗೋಕೆ ಇಷ್ಟ ಇಲ್ಲ. ನಾವು ಇಲ್ಲೇ ಇರ್ತೀವಿ. ಇರಾರು ನಾವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ನಾವು ಹೇಳ್ದಂಗೆ ಕೇಳಲ್ಲ ಅಂದಮೇಲೆ ಈ ಮನೆಯಾಗ ಜಾಗ ಇಲ್ಲ. ನಾವು ಹೇಳ್ದಂಗೆ ಕೇಳ್ಕೊಂಡು ಇರಾರಿ ಮಾತ್ರ ಈ ಮನೆಯಾಗ ಜಾಗ. ಅಲ್ಲ, ನೀವು ಹುಟ್ಟಿರೋ ಊರಿಗೆ ಹೋಗ್ಬೇಕಪ್ಪ. ನಿಮ್ಮ ಅಪ್ಪಂದೆ ಆ ಊರು ಅಲ್ಲಿಗೆ ಹೋಗಿ ಸೇರ್ಕೋಬೇಕು. ಇಲ್ಲೇ ಇದ್ರೆ ಹೆಂಗೆ ಸರಿಯಾಗುತ್ತಪ್ಪ? ಹೋಗು. ಇನ್ನೇನು ಅವ್ನು ಮದುವೆ ಆಗ್ಯಾನಲ್ಲ ನಿಮ್ಮ ಅಣ್ಣ ಏನಂತ ನೀವೆಲ್ಲ ಹೋಗ್ರಿ. ನಿಮ್ಮಪ್ಪ ಇಲ್ಲೇ ಇರ್ತಾನೆ. ಹೋಗ್ರಿ ನೀವೆಲ್ಲ ನಿಮ್ಮ ಮನೆಗೆ ನೀವು ಹೋದಂಗಾಗುತ್ತೆ. ಈ ಊರು ಬಿಟ್ಟು ಯಾಕೆ ಹೋಗ್ಬೇಕು? ಊರು ಬಿಟ್ಟು ಹೋಗ್ರಿ ಅಂತ ಹೇಳ್ತಿರಲ್ಲ. ಯಾವಾಗ ನೋಡಿದ್ರು ನನ್ನೂರು ಅಂತ ಹೇಳ್ತಿಯಲ್ಲ ಸುಗುಣ. ನಿಂದೂರು ಯಾವುದು ಇಲ್ಲಿ? ನಿಂದೂರು ಯಾವುದು ಅಂತ ಹೇಳಿ. ಏನು ಇವ್ರೇನು ಅಗ್ರಿಮೆಂಟ್ ಮಾಡ್ಕೊಂಡವ್ರ? ಊರು ಬಿಟ್ಟು ಹೋಗ್ರಿ ಅಂತಂದರೆ ನಿಮ್ಮದು ಅದೇ ಊರೇನೆ. ನಿಮ್ಮ ಮದುವೆ ಆಗಿದ್ರೆ ನಮ್ಮ ಅಪ್ಪನ ಮೇಲೆ ನಿಮ್ಮದು ಅದೇ ಊರೇನೆ. ನೀವು ನಮ್ಮ ಅಪ್ಪನ ಜೊತೆ ಇಲ್ಲಿ ಬಂದು ನೀವು ಇರೋರೇನೆ. ಅಲ್ಲ, ನಿಮ್ಗೆ ಹೆಂಗೆ ತಿಳಿತೈತೆ ಅಂತ ಮಾತಾಡ್ತೀರಾ ಚಿಕ್ಕಮ್ಮ ನೀವು? ಸುಮ್ಮನೆ ಸ್ವಲ್ಪನೂ ಗೊತ್ತಾಗಲ್ಲ, ಏನಿಲ್ಲ ಮಾತಾಡ್ತೀರಾ. ನನಗೆ ಗೊತ್ತಾಗಲ್ಲ ಅಂತಾನೆ ನೋಡಮ್ಮ. ಎಷ್ಟ್ರ ಮಟ್ಟಿಗೆ ಇರಬೇಡ ಇವನು. ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದಾನಲ್ಲ. ಬಾರಿ ಇದ್ದಾನೆ ಇವನು. ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಇವನು. ಇದು ನಾನು ಸಂಪಾದಿಸಿರೋ ಮನೆ. ನನಗೆ ಬಂದಿರೋದು ಮನೆ, ನನ್ನ ಪಾಲಿಗೆ ಬಂದಿರೋ ಮನೆ ಇದು. ಸುಮ್ಮನೆ ಯಾಕೆ ಗಲಾಟೆ ಬಿಡ್ರಿ, ಸುಮ್ಮನೆ ಚೆನ್ನಾಗಿತ್ಕೊಂಡು ಹೋಗೋಣ. ಸುಮ್ಮನೆ ಇವಾಗ ಆಗೋಗ್ಬಿಟ್ಟೈತೆ. ನಾನು ಲಿಕ್ಕಿ ತುಂಬ ಇಷ್ಟಪಟ್ಟಿದ್ವಿ, ಮದುವೆ ಆಗಿದ್ದೀವಿ, ಅದರಲ್ಲೇನಿಲ್ಲ ಬಿಡಿ, ಚೆನ್ನಾಗಿತ್ಕೊಂಡು ಹೋಗೋಣ. ಚೆನ್ನಾಗಿರೋದಾ? ಅದಕ್ಕೆ ಚೆನ್ನಾಗಿರೋದು ಹೆಂಗೆ ಅಂತ ನಮ್ಮ ಚಿಕ್ಕಮ್ಮನಿಗೆ ಗೊತ್ತೇ ಇಲ್ಲ. ಚೆನ್ನಾಗಿರೋ ಅಂತ ಪದ ಕೇಳಿದ್ರೆ ಆಗೋದಿಲ್ಲ ಅವ್ರಿಗೆ. ಚೆನ್ನಾಗಿರಬೇಕು ಅಂತ ಹೆಂಗಿರಬೇಕು ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವು ಆ ಥರ ಹೇಳ್ತಾ ಇದ್ದೀರ. ನಾವಂತೂ ಈ ಊರು ಬಿಟ್ಟು ಹೋಗಲ್ಲ. ನಮಗೂ ಈ ಊರು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ. ನಾವು ನಮ್ಮ ಊರಿಗೆ ಹೋಗಲ್ಲ. ನೀವೇ ಹೋಗೋದಾದರೆ ಹೋಗಿ ಅಷ್ಟೇ. ನಾವು ಇವಾಗ ಚಿಕ್ಕ ಹುಡುಗರಿಂದ ಇಲ್ಲೇ ಬೆಳೆದಿದ್ದೀವಿ. ಇಲ್ಲೇ ನಮಗೆ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ. ಒಳ್ಳೆ ನಮಗೆ ಸಹಾಯ ಮಾಡೋರು, ಕಷ್ಟ ಅಂದರೆ ಕೈ ಹಿಡಿಯೋರು ಇದ್ದಾರೆ, ನಮಗೆ ಕೆಟ್ಟದ್ದು ಮಾಡೋರು ಇದ್ದಾರೆ. ಎಲ್ಲ ಊರು ಅಂದಮೇಲೆ ಎಲ್ಲ ಇರ್ತಾರೆ. ಅದರಲ್ಲೂ ನಮ್ಗೆ ಈ ಊರು ತುಂಬ ಇಷ್ಟ ಆಗೈತೆ. ಅದಕ್ಕೆ ನಾವು ಹೋಗೋದಿಲ್ಲ, ಇಲ್ಲೇ ಇರ್ತೀವಿ. ಯಾವುದೇ ಕಾರಣಕ್ಕೂ ನಾವಂತೂ ಹೋಗೋದಿಲ್ಲ. ಅಲ್ಲ, ನೀವು ಬೇರೆ ಮನೆ ಮಾಡ್ಕೊಳ್ರಿ. ಬೇರೆ ಮನೆ ಮಾಡ್ಕೊಂಡಿರ್ರಿ. ನೀವು ಈ ಮನೆ ಮಾಡಿದ್ರೆ ನಿಮ್ಮ ಅಪ್ಪನೂ ಇವಳು ಇರ್ತಾರೆ. ನೀವಿಬ್ರು ಇವಾಗ ಮುದ್ದೆ ಮಾಡಿ ಕಳೆ ಇದ್ದಾಳಲ್ಲ, ಇಷ್ಟು ದಿವಸ ಅಂತೂ ಅಡುಗೆ ಮಾಡಿ ಕರಿಲ್ಲ ಅಂತ ಹೇಳಿದ್ರಿ. ಇವಾಗ ಸುಮ್ಮನೆ ಬೇರೆ ಮನೆ ಮಾಡ್ಕೊಳ್ರಿ. ಬೇರೆ ಮನೆ ಮಾಡಿ ಅಲ್ಲಿರೋದು ಕಲ್ಕೊಳ್ರಿ ಸುಮ್ಮನೆ. ಅವಳ ಇದ್ದಾಳೆ ಹೆಂಗೂ. ಇವಾಗ ನಿಮ್ಮ ಅಣ್ಣ ಮದುವೆ ಆಗ್ಯವನಲ್ಲ, ನಿನಗೂ ನೋಡ್ಕೊಂತಾರೆ. ನೀನು ಕೆಲ್ಸಕ್ಕೆ ಹೋಗಿ ಅವ್ರಿಗೆ ದುಡ್ಡು ಕೊಡು. ನಿಮ್ಮ ಚಿಕ್ಕಮ್ಮಗೆ ನೀನೇನು ದುಡ್ಡೇನು ತಂದು ಕೊಡೋಕೆ ಹೋಗಬೇಡ. ಇಲ್ಲೋಡತ್ತೆ, ಸರಿಯಾಗಿ ಹೇಳು, ಸರಿಯಾಗಿ ಮಾತಾಡು. ನಿಮ್ಮ ಮಗಳಿಗಂತೂ ಬುದ್ಧಿ ಇಲ್ಲ ಅಂದರೆ ಹಂಗೆ ಮಾತಾಡ್ತಾ ಇದ್ದಾಳೆ. ನಿಮ್ಗಾದ್ರೂ ಗೊತ್ತಾಗೋದಿಲ್ವಾ? ಎಲ್ಲ ಚೆನ್ನಾಗಿರೋ ಸಮಯದಲ್ಲಿ ಯಾಕಿಂಥವೆಲ್ಲ ರಗಳೆಗಳು ತಕ್ಕೊಂಡು ಚಿಕ್ಕ ಪುಟ್ಟಕ್ಕೆಲ್ಲ ಜಗಳ ಮಾಡಿಕೊಂಡು ಮನೆಯಾಗ ಸುಮ್ಮನೆ ಇಲ್ಲದ್ದೆಲ್ಲ ಸಮಸ್ಯೆಗಳು ಮಾಡ್ಕೊತಾ ಇದ್ದೀವಿ. ಇವಾಗ ಸುಗುಣ ಲಿಕ್ಕಿ ಇಷ್ಟಪಟ್ಟಿದ್ದಾನೆ, ಮದುವೆ ಆಗಿದ್ದಾನೆ. ಇವಾಗ ನಾವು ಹೋಗಿ ಹೆಣ್ಣು ನೋಡಿಕೊಂಡು ಮದುವೆ ಮಾಡೋದು ತುಂಬ ರಿಸ್ಕ್ ಆಗೋದು. ಇವಾಗ ಇಷ್ಟಪಟ್ಟವ್ರೆ, ಇಬ್ರು ಮದುವೆ ಮಾಡಿಸಿದ್ದೀವಿ. ಅವ್ರ ಮನೆಗೂ ಒಪ್ಪವ್ರೆ, ನಾನು ಒಪ್ಪಿ ಮದುವೆ ಮಾಡಿಸಿದ್ದೀನಿ. ಇವಾಗ ಯಾಕೆ ಆಗೋಗ್ಬಿಟ್ಟೈತಲ್ಲ. ಅವರಿಬ್ರು ದೂರ ಮಾಡಿಲ್ಲ, ಮದುವೆನೂ ಆಗೈತೆ, ಎಲ್ಲರೂ ಒಪ್ತಂಗೂ ಆಗೈತೆ. ನೀನು ಒಬ್ಳು ಮಾತ್ರ ಇದಕ್ಕೆ ವಿರುದ್ಧ ಮಾಡ್ತಾ ಇದೀಯ ಅಷ್ಟೇ. ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋಗೋಣ ಸುಗುಣ. ಸುಮ್ಮನೆ ಚೆನ್ನಾಗಿದ್ರೆ ಯಾವುದು ಬರೋದಿಲ್ಲ. ಇಷ್ಟು ದಿವಸನೀಗ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಜಗಳ ಆದಾಗ ಹೆಂಗೆ ಇಷ್ಟು ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ವು, ಹಂಗೆ ಈಗಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ನೀನು ಏನನ ಇನ್ಮೇಲಿಂದ ಕೆಲ್ಸಕ್ಕೆ ಹೋಗು. ಪ್ರೀತಿ ಮನೆಗಳದ್ದು ಕೆಲಸ ಮಾಡ್ಕೊಂಬುತ್ತೆ. ನಾನು ಕೆಲ್ಸಕ್ಕೆ ಹೋಗ್ಬೇಕಾ? ಅದರಲ್ಲಿ ಇವಳು ಬಂದವಳೆ ಅಂತ ಹೇಳಿ ನಾನು ಕೆಲ್ಸಕ್ಕೆ ಹೋಗ್ಬೇಕಾ? ಅಯ್ಯೋ, ಸಾಧ್ಯ ಇಲ್ಲ. ನಾನು ಯಾಕೆ ಕೆಲ್ಸಕ್ಕೆ ಹೋಗೋಣ? ನಾನು ಕೆಲ್ಸಕ್ಕೆ ಹೋಗಲ್ಲ ಬಿಡು. ಒಟ್ಟಿನಲ್ಲಿ ಮನೆಗೆ ಇರಬಾರ್ದು ಅಷ್ಟೇ ನನಗೆ. ನಾನು ನೆನ್ನೆನೆ ಸುಮ್ಮನಾದೆ.
ಇವಾಗಂತೂ ಸುಮ್ಮನೆ ಆಗೋದಿಲ್ಲ. ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಪ್ಪ. ಸುಮ್ಮನೆ ಕರೆಸಿ ಯಾಕೆ ಸುಮ್ಮನೆ ನಾನು ಜೋರ ಜಗಳ ಮಾಡ್ಕೋಬಾರ್ದು, ಸುಮ್ಮನೆ ನಾವೂ ಜೋರಾಗೆ ಎಲ್ಲನ ಮಾತಾಡಬಾರ್ದು ಅಂತಲೇ ನಾನು ಒಳ್ಳೆ ಮಾತಿಂದ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ನೀವು ಬೇರೆ ಮನೆ ಮಾಡ್ಕೊಂಡು ನೀವು ಬೇರೆ ಹೋಗ್ಬಿಡ್ರಿ. ನೀವು ಇಲ್ಲಿ ಇರಬೇಡ್ರಿ ನೀವು. ನಿಮ್ಮ ಅಪ್ಪ ನನ್ನ ಹತ್ರ ಇರ್ತಾರೆ, ನೀವು ಬೇರೆ ಹೋಗ್ಬಿಡ್ರಿ, ಇರಬೇಡ್ರಿ ನೀವು. ಅಲ್ಲ ಚಿಕ್ಕಮ್ಮ, ನಮ್ಮ ಅಪ್ಪಾಜಿ ಆದರೆ ಬೇಕಂತೆ, ಯಾಕಂದರೆ ದುಡ್ದು ತೊಗೊಂಬಂದು ಕೊಡುತ್ತಲ್ಲ, ಅದಕ್ಕೆ ನಮ್ಮ ಅಪ್ಪಾಜಿ ಆದರೆ ಬೇಕಂತೆ. ನಾವು ಬೇರೆ ಹೋದ್ರೂ ನಮ್ಮ ಅಪ್ಪನ ಕರ್ಕೊಂಡೇ ಹೋಗೋದು ನಮ್ಮ ಜೊತೆಗೆ. ನೀವೇ ಇರ್ರಿ, ನಿಮ್ಮ ಮನೆ ಅಂದಮೇಲೆ ನೀವೇ ಇದ್ಬಿಡಿ, ನಾವೇ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಕಣಪ್ಪ. ನಾವು ದುಡಿಯೋದು ನಾನು ಅಣ್ಣ, ನಾನು ಇನ್ಮೇಲಿಂದ ಕೆಲಸಕ್ಕೆ ಹೋಗ್ತೀನಿ, ನಾನು ಮೂವರು ದುಡಿತೀವಿ. ಮೂವರು ದುಡಿಯೋದ್ರಿಂದ ಚೆನ್ನಾಗೆ ನಾವು ಮನೆ ಬಾಡಿಗೆ ತಗೊಂಡು ಮನೆ ಬಾಡಿಗೆ ಗಿಡಿಗೆ ಕಟ್ಕೊಂಡು ಹೆಂಗೋ ಹೊತ್ಲಾಗೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಬಾರಪ್ಪ ಹೋಗೋಣ. ಬೇರೆ ಮನೆಯೇ ಮಾಡ್ಕೊಂಡು ಹೋಗ್ತೀವಿ ಬಿಡಿ ಚಿಕ್ಕಮ್ಮ, ನೀವೇ ಇದ್ಬಿಡಿ, ನೀವು ಒಬ್ಬರೇ ಇರಿ, ನಿಮ್ಮ ಮನೆ ಅಂದಮೇಲೆ ನೀವು ಇದ್ಬಿಡಿ. ಸರಿ ಆಯಿತು, ನಿಮ್ಮ ಹತ್ರ ಇಷ್ಟೊಂದು ಹೇಳಿಸ್ಕೊಂಡು ಇಷ್ಟೊಂದು ಅನ್ನಿಸ್ಕೊಂಡು ಇಲ್ಲಿರೋಂಥ ಅವಶ್ಯಕತೆ ಇಲ್ಲ. ಹೋಗ್ತೀವಿ, ಮನೆ ನೋಡಿಕೊಂಡು ನಿಧಾನವಾಗಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಯಾಕೆ ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀರಾ? ನನ್ನ ಗತಿ ಏನಾಗಬೇಕು? ಮದುವೆ ಮಾಡ್ಕೊಂಡು ಇವಾಗ ನಾನು ಬಿಟ್ಟು ಹೋಗ್ಬಿಟ್ರೆ ಅದೇನು ಸರಿ ಹೋಗುತ್ತೆ? ಏನು ಬೇಡ. ನೀವು ಅದಕ್ಕೆ ಇದ್ದಾಳಲ್ಲ, ನಿಮ್ಗೆ ಅಡುಗೆ ಮಾಡಿಕ್ಕಕ್ಕೆ ಹೋಗ್ರಿ. ಮನೆಯಾಗ ನಾನು ಹೆಣ್ಣೆನ್ಸು ಒಬ್ಬಳೇ ಇರಬೇಕಾ? ನೀವು ಇಬ್ಬರು ಗಂಡು ಮಕ್ಕಳು, ಅವಳೊಬ್ಳು ಇದ್ದೀರಾ ಎಲ್ಲನ ಇರ್ರಿ ಜೊತೆಗೆ. ನೀವು ಬೇರೆ ಮನೆ ಮಾಡ್ಕೊಂಡು ಇದ್ರೇ ಒಂದೇ ತಾಗೆ ಇರಬಾರ್ದು, ಜಗಳ ಆಗುತ್ತೆ. ಅದಕ್ಕೆ ನಾನು ಒಳ್ಳೇದೇ ಹೇಳ್ತಾ ಇರೋದು, ಒಳ್ಳೇದಕ್ಕೆ ಹೇಳ್ತಿರೋದು, ಜಗಳ ಆಗಬಾರ್ದು ಅಂತ. ಸುಮ್ಮನೆ ಬೇರೆ ಇದ್ಬಿಡಿ ನೀವು. ನೋಡಿ ಹೇಳ್ತೀನಿ, ಬೇರೆ ಮನೆ ಮಾಡ್ಕೊಂಡು ಆದಷ್ಟು ಬೇಗ ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗಿ. ಮತ್ತು ಎಲ್ಲರೂ ಚೆನ್ನಾಗಿರೋಣ ಅಂತಲೇ ಹೇಳ್ತಾ ಇರೋದು. ನಮ್ಮ ಅಪ್ಪನ ಬಿಟ್ಟು ನಮ್ಮ ಕೈಲೂ ಇರೋಕ್ಕಾಗಲ್ಲ. ನಿಮ್ಗೆ ಹಿಂಗೆ ನಮ್ಮ ಅಪ್ಪ ಬೇಕು ಅಂತ ನೀವು ಕೇಳ್ತಾ ಇದ್ದೀರಾ, ನಮಗೂ ನಮ್ಮ ಅಪ್ಪ ಬೇಕು, ನಮ್ಮ ಅಪ್ಪನೂ ನಮ್ಮ ಜೊತೆ ಇರಬೇಕು ಅಂತ ನಮಗೂ ಆಸೆ ಐತೆ. ನಮ್ಮ ಅಪ್ಪ ತುಂಬ ಕಷ್ಟಪಟ್ಟು ನಮ್ಮನ್ನು ನೋಡ್ಕೊಂಡಿದ್ದಾರೆ, ನಾವು ಇವತ್ತು ನಮ್ಮ ಅಪ್ಪನ ನೋಡ್ಕೋಬೇಕು ಅಂತ ನಮಗೂ ಆಸೆ ಐತೆ. ಸುಮ್ಮನೆ ಯಾಕೆ ಬಿಡ್ರಿ, ಎಲ್ಲ ಜೊತೆಗಿದ್ರೆ ಯಾವುದೂ ಇರಲ್ಲ. ಬಿಡಿ ಸುಗುಣ ಅಕ್ಕ, ಯಾಕೆ ಇವಾಗ ಅಕ್ಕ ಎಲ್ಲ ಅಂಬಕ್ಕೆ ಹೋಗ್ಬೇಡ ನೀನು. ನಮಗೆ ನಿನ್ನ ಮದುವೆ ಮಾಡ್ಕೊಂಬದ್ರೆ ಇಷ್ಟ ಇಲ್ಲ. ನಾವು ಇನ್ನೂ ನಮ್ಮ ಲಿಕ್ಕಿಗೆ ಬೇರೆ ಹೆಣ್ಣು ಥರನ ಅಂತಿದ್ವಿ. ಏನು ಬೇಡ, ನೀನು ನನ್ನ ಮಾತಾಡಿಸ್ಬೇಡ. ಸುಮ್ಮನಿರ್ ಪ್ರೀತಿ, ಇವ್ರಿಗೆ ಒಳ್ಳೆ ಮಾತಲ್ಲಿ ಬೆಲೆ ಕೊಡೋದು ಇವ್ರಿಗೆಲ್ಲ ಇಷ್ಟ ಆಗಲ್ಲ. ಮರ್ಯಾದೆ ಕೊಟ್ರು ಅವ್ರಿಗೆ ಮರ್ಯಾದೆ ತಗೊಳ್ಳೋ ಯೋಗ್ಯತೆ ಇಲ್ಲ. ಮರ್ಯಾದೆ ಕೊಟ್ಟವಳು ಮಾತಾಡಿಸ್ತಾ ಇದ್ದಾಳಲ್ಲ, ನಾನು ಮಾತಾಡಬೇಕು ಅನ್ನೋದೊಂದು ಸ್ವಲ್ಪನೂ ಇಲ್ಲ. ಸುಮ್ಮನಿರು, ಮಾತಾಡ್ಸಕ್ಕೆ ಹೋಗ್ಬೇಡ. ಅವ್ರಿಗೆ ಮರ್ಯಾದೆ ಇಲ್ದಂಗೆ ಮಾಡಿದ್ರೇ ಗೊತ್ತಾಗೋದು. ಅಲ್ಲ ಕಣ, ನಾನೇನೇನು ಜಗಳ ಮಾಡ್ತಾ ಇಲ್ಲ, ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲೋಡು, ಅವರು ಬೇರೆ ಮನೆ ಮಾಡ್ಕೊಂಡು ಬೇರೆ ಇರಲೇಳು. ಬೇರೆ ಬಾಡಿಗೆ ಮನೆಗಳು ಇವಾಗ ಯಾವುದಾದ್ರೂ ನನ್ನ ಖಾಲಿ ಆಗಿರ್ತವೆ, ಸಿಗ್ತವೆ. ಊರಾಗ ಬಾಡಿಗೆ ಮನೆಗಳು ಇದ್ದಾವೆ. ನಾನೇ ನೀವು ಊರು ಬಿಟ್ಟು ಹೋಗ್ರಿ ಅಂತ ನನ್ನ ಮಾತಿಗೆ ಹೇಳ್ಬೋದು ಅಷ್ಟೇ. ಇರಲೇಳು, ಬೇರೆನೇ ಮಾಡ್ಕೊಂಡು ತಿನ್ಲೇಳು. ಅವ್ರು ಹೋಗ್ಲೇಳು ಅಷ್ಟೇ. ಹೋಗಿ ಬೇರೆ ಮಾಡ್ಕೊಂಡು ತಿನ್ಲೇಳು. ಬೇರೆ ಇದ್ರೇ ಮತ್ತೆ ಜವಾಬ್ದಾರಿ ಬರೋದು. ಇಲ್ಲೇ ಇದ್ಬಿಟ್ರೆ ಅವ್ರಿಗೆ ಜವಾಬ್ದಾರಿ ಬರೋಲ್ಲ. ಮನೆ ಮಾಟ ಮಾಡ್ಕೋಬೇಕು ಎಂಬುದು ಜವಾಬ್ದಾರಿ ಇರುತ್ತೆ. ಬಾಡಿಗೆ ಮನೆಯಾಗಿದ್ದರೆ ಜವಾಬ್ದಾರಿ ಎಂಬುದು ಬರುತ್ತೆ. ಅದಕ್ಕೇನೆ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು ಇವಳು. ಅಯ್ಯೋ ಬಿಡಿ ಚಿಕ್ಕಮ್ಮ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನಮಗೂ ಎಲ್ಲ ಗೊತ್ತಾಗುತ್ತೆ ಬಿಡಿ. ಸುಮ್ಮನೆ ಯಾಕೆ ಇವಾಗ ಇಲ್ಲಿ ಮನೆ ಖಾಲಿ ಮಾಡಬೇಕು, ಮನೆಯಿಂದ ಹೋಗ್ಬೇಕು ತಾನೆ, ಹೋಗ್ತೀವಿ. ಸುಮ್ಮನಿದ್ದು ಬಿಡಿ, ನೀವೇ ಆರಾಮಾಗಿರ್ರಿ. ಸುಮ್ಮನಿರಲ್ಲ ಪಾಪ. ಯಾವ ಬಾಡಿಗೆ ಮನೆಗೂ ಬೇಡ, ಏನಿಲ್ಲ. ಮನೆ ಇದ್ದು ಕೊಟ್ಟು ಯಾಕೆ ನಾವು ಹೋಗೋದು? ಸುಮ್ಮನಿರಿ, ಏನು ಬೇಡ. ಇವಳು ಹೇಳಿದ್ಲು ಅಂತ ಹೇಳಿ ಮನೆ ಬಿಟ್ಟು ಹೋಗೋಕ್ಕಾಗುತ್ತಾ? ಇಲ್ಲ. ಹೋಗೋದು ಬೇಡ, ಸುಮ್ಮನಿರು. ಬೇಡ ಅಂದ್ರೆ ಬೇಡ, ಹೋಗೋದು ಬೇಡ. ಸುಮ್ಮನಿದ್ದು ಬಿಡ್ರಿ. ನಾನು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನಿರ್ರಿ. ಇವಳು ಹೇಳ್ತಾಳೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮಪ್ಪ ಹೇಳ್ತೈತೆ ಅಂತ ಹೇಳಿ ನಿಮ್ಮಪ್ಪ ಹೇಳಿರೋದ ಕೇಳಬೇಡ್ರಿ ನೀವು. ನಿಮ್ಮಪ್ಪ ಏನು ಹೇಳ್ತಾ ಇರುತ್ತೆ, ನಿಮ್ಮಪ್ಪ ಹೇಳೋದು ಕೇಳಬೇಡ್ರಿ. ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗ್ರಿ ನೀವು. ಸುಗುಣ, ಮುಚ್ಚುತ್ತೀಯ ಬಾಯಿ, ಮುಚ್ಚುತ್ತೀಯ? ಅವ್ರು ಹೋಗೋದಿಲ್ಲ ಕಣೆ, ಇಲ್ಲೇ ಇರ್ತಾರೆ. ಬೇರೆ ಮನೆ ಮಾಡೋದು ಬೇಡ, ಏನೂ ಬೇಡ. ನಾನು ಒಪ್ಪಲ್ಲ ಇದಕ್ಕೆ. ಅಲ್ಲ, ನಾವು ಇಲ್ಲಿದ್ದು ಕೊಟ್ಟು ನಾವು ನಮ್ಮ ಮಕ್ಕಳು ಬೇರೆ ಇರೋದಕ್ಕಾಗುತ್ತಾ? ಇರೋದಿಲ್ಲ. ಸಾಧ್ಯನೇ ಇಲ್ಲ. ಇದು ಬೇರೆ ಹೋಗೋದಕ್ಕಂತೂ ಸಾಧ್ಯ ಇಲ್ಲ. ಈ ಸುಗುಣ, ಇದು ನಮ್ಮದು ಊರು. ಇವಳಿಗೆ ಹೆಂಗೆ ತಿಳಿತೈತೆ? ಇವಳು ನನ್ನ ಮದುವೆ ಆಗೋದಳಂದ್ರೆ ಇವಳ್ದು ಅದೇ ಊರು ತಾನೆ. ಇದು ಡೈವರ್ಸ್ ಕೊಟ್ಮೇಲೆ ಕೊಟ್ಟಿರೋಂಥ ಮನೆ ಎಕ್ಸ್ಚೇಂಜ್ ಮಾಡ್ಕೊಂಡಿರೋದು. ವರ್ಷ ಡೈವರ್ಸ್ ಕೊಟ್ಮೇಲೆ ಜೀವನಕ್ಕಂತ ಹೇಳಿ ಕೊಟ್ಟಿರೋ ಮನೆ ಇದು. ವಾಸ ಮಾಡೋಕ್ಕಂತ ಕೊಟ್ಟಿದ್ರು. ಇವಾಗ ಒಂದು ಸ್ವಲ್ಪ ಅವಳು ಮನೆ ಇರೋದಕ್ಕೇ ಈ ಸುಗುಣನ್ನ ಹಿಡಿಯೋಕ್ಕಾಗ್ತಿಲ್ಲ. ನಮ್ಮ ಮಕ್ಕಳನ್ನ ಬೇರೆ ಹೋಗ್ರಿ ಅಂತ ಹೇಳಿ ಜಗಳ ಮಾಡ್ತಾ ಇದ್ದಾಳೆ. ಅಲ್ಲ ಬಿಡು, ಚೆನ್ನಾಗಿರೋಣ ಅಂತ ಹೇಳಿ ನಾವಿದ್ದರೆ ಚೆನ್ನಾಗಿರಬೇಕು ಅನ್ನೋದು ಇಲ್ಲವೇ ಇಲ್ಲ ನಮ್ಮ ಸುಗುಣನ ಮನಸ್ಸಲ್ಲಿ. ಒಳ್ಳೇದು ಯೋಚನೆ ಮಾಡೋದೇ ಇಲ್ಲ. ಏನು ಮಾಡೋದು? ಆ ಹುಡುಗಿನ ನನಗಿಷ್ಟ ಇರಲಿಲ್ಲ ಅಂತಾಳೆ. ಹುಡುಗಿ ಏನಾಗೈತಿ? ಇವತ್ತು ಬಂಗಾರದಂಥ ಸೊಸೆ ಸಿಕ್ಕೈತಿ, ಖುಷಿ ಪಡಬೇಕು. ಇವಳಿಗೆ ಚೆನ್ನಾಗಿರಬೇಕು ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ಅನಿಸುತ್ತೆ ಇವಳಿಗೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.